ಸಿಂಬು ಏನು ಇಷ್ಟೊಂದು ಲಾಡುಗಳನ್ನ ಇಟ್ಕೊಂಡು ಕೂತಿದ್ಯಾ? ಇಷ್ಟು ಒಂದೇ ಸಲ ತಿಂತೀಯ ನೀನು? ನಾನು ಅಜ್ಜಿ, ಅಲ್ಲಿ ಒಂದು ಡಬ್ಬಿಯಲ್ಲಿ ಇಷ್ಟೊಂದು ಲಾಡುಗಳನ್ನ ನೋಡಿದೆ, ಹಾಗಾಗಿ ತಂದಿದ್ದೀವಿ ಅಷ್ಟೇ. ಇದು ಒಂದೊಂದಾಗಿ ತಿನ್ನೋದಕ್ಕೆ ಎಷ್ಟು ಮಜಾ ಬರುತ್ತೆ ಗೊತ್ತಾ? ಆದರೆ ನಾನು ಇದನ್ನ ಪೂರ್ತಿಯಾಗಿ ಮುಗಿಸ್ತೀನಿ. ಅರೆ ಸಿಂಬು, ಅದೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಮಾಡಿರೋದು. ಮೊದಲು ದೇವರಿಗೆ ಕೊಟ್ಟು ಆಮೇಲೆ ನೀನು ತಿನ್ಬೇಕು ಕಂದ. ನಾನು ಕೂಡ ಕೃಷ್ಣನೇ ಅಲ್ವಾ? ನೀವೆಲ್ಲ ಹೇಳ್ತೀರಾ ಮಕ್ಕಳು ದೇವ್ರ ಸಮಾನ ಅಂತ, ಹಾಗಾಗಿ ನಾನು ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಪ್ಲೀಸ್, ನಾನು ಇದೊಂದು ಲಡ್ಡುನ ತಿಂದೇ ತಿಂತೀನಿ. ಓಕೆ ಸಿಂಬು, ನೀನು ಲಡ್ಡುಗಳನ್ನು ತಿನ್ನುವಾಗ ನಾನು ನಿಂಗೊಂದು ಕತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಕತೆ ಏನಂತಂದರೆ ರಾಮಾಯಣಕ್ಕೆ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದ್ದು. ಇನ್ನು ಕೆಲವರು ಹೇಳ್ತಾರೆ ಆ ರಾಮಾಯಣ ಮತ್ತು ಮಹಾಭಾರತ ಕೇವಲ ಕಾಲ್ಪನಿಕ ಕತೆ, ಅದೆಲ್ಲ ಸುಳ್ಳು, ಅದು ನಿಜ ಅಲ್ಲ ಅಂತ ಹೇಳ್ತಾರೆ. ಆದರೆ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳು ನಿಜವಾಗ್ಲೂ ಕೂಡ ನಡೆದಿದೆ ಅನ್ನೋದಕ್ಕೆ ನಮಗೆ ಹಲವಾರು ಸಾಕ್ಷಿಗಳು ದೊರೆಯುತ್ತವೆ. ಅಂಥ ಸಾಕ್ಷಿಗಳಲ್ಲಿ ಒಂದು ದ್ವಾರಕಾ ನಗರ ಪ್ರಮುಖ ಸಾಕ್ಷಿ. ಈ ದ್ವಾರಕಾ ನಗರ ಈಗಲೂ ಕೂಡ ಇದೆ ಅನ್ನೋದಕ್ಕೆ ನಮಗೆ ಎಷ್ಟೋ ಸಾಕ್ಷಿಗಳಿದೆ. ಆದರೆ ಈಗ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಈಗ ಪ್ರಧಾನಿ ಮೋದಿ ಅಂಕಲ್ ಅವರು ಆಳವಾದ ನೀರಿನಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ದ್ವಾರಕಾಧೀಶ ದೇವಾಲಯಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಅನಂತರ ದೈವಿಕ ಅನುಭವ ಅಂತ ಕೂಡ ಅವರು ಅದನ್ನ ಹೊಗಳಿದ್ದಾರೆ. ಅಜ್ಜಿ, ಈ ದ್ವಾರಕಾ ನಗರ ಅಂದ್ರೆ ಯಾವುದು? ಅದು ಎಲ್ಲಿದೆ? ಪುಟಾಣಿ ಸಿಂಬು, ದ್ವಾರಕಾ ಅಂದ್ರೆ ಶ್ರೀಕೃಷ್ಣನ ನಗರ. ಈ ನಗರದ ಬಗ್ಗೆ ಪುರಾತತ್ವ ಶಾಸ್ತ್ರಜ್ಞರು ಸಾಕಷ್ಟು ಬರಹವನ್ನ ಬರೆದಿದ್ದಾರೆ. ಆದರೆ ಅದನ್ನು ನೋಡುವ ಸೌಭಾಗ್ಯ ಪ್ರಧಾನಿ ಮೋದಿ ಅವರಿಗೆ ಮಾತ್ರ ಸಿಕ್ಕಿದೆ. ನಾನಿಂದು ದ್ವಾರಕಾ ನಗರದಲ್ಲಿ ಪ್ರಾರ್ಥನೆ ಮಾಡಿದೆ, ಅದೀಗ ನೀರಲ್ಲಿ ಮುಳುಗಿ ಹೋಗಿದೆ. ಈ ದೇವಾಲಯನ ದರ್ಶನ ಮಾಡಿದ ತಕ್ಷಣ ಪುರಾತನ ಕಾಲಕ್ಕೆ ಮರಳಿದೆ. ಭಕ್ತಿ ಭಾವ ನನ್ನಲ್ಲಿ ಉಕ್ಕಿ ಬಂತು. ಭಗವಂತ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿದ್ದಾರಂತೆ. ಅಜ್ಜಿ, ಆದ್ರೆ ದ್ವಾರಕಾ ನಗರ ಯಾವಾಗ ಮುಳುಗು ಹೋಯ್ತು, ನಂಗೊಂದು ಸ್ವಲ್ಪ ಹೇಳ್ತೀರಾ? ಸಿಂಬು, ದ್ವಾರಕಾ ನಗರ ಅನ್ನೋದು ನಿರ್ಮಾಣವಾಗಿದ್ದು ದ್ವಾಪರ ಯುಗದಲ್ಲಿ, ಅಂದ್ರೆ ಶ್ರೀಕೃಷ್ಣನ ಯುಗದಲ್ಲಿ. ಸುಮಾರು 5,000 ವರ್ಷಗಳ ಹಿಂದೆನೇ ಈ ದ್ವಾರಕಾ ನಗರ ಮುಳುಗಡೆ ಆಗಿದೆ ಅಂತ ಹೇಳಲಾಗಿದೆ. ಈ ದ್ವಾರಕಾ ನಗರದ ಅವಶೇಷಗಳು ಈಗಲೂ ಕೂಡ ಇದೆ ಅಂತ ಹೇಳಲಾಗಿದೆ. ಆದರೆ ಮೋದಿ ಅಂಕಲ್ ಅವರು ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಪಡೆಯುವ ಮೂಲಕ ದ್ವಾರಕಾ ನಗರವನ್ನ ಮತ್ತೆ ನಮ್ಮೆಲ್ಲರ ಮುಂದೆ ಕಣ್ತುಂಬಿಸ್ತಾ ಇದ್ದಾರೆ. ಹಾಗಾದ್ರೆ ಈ ದ್ವಾರಕವನ್ನ ನಾನು ನೋಡ್ಬೇಕು ಅಜ್ಜಿ, ಎಲ್ಲಿದೆ ಅಂತ ಹೇಳ್ತೀರಾ? ನಾನು ಕರ್ಕೊಂಡು ಹೋಗ್ತೀರಾ? ಸಿಂಬು, ನಾವೆಲ್ಲ ಅಲ್ಲಿಗೆ ಹೋಗೋಕ್ಕಾಗತ್ತೋ ಇಲ್ವೋ, ಆದರೆ ಅದಿರೋದು ಗುಜರಾತ್ನ ಜಾಮ್ನಗರದ ಅರೇಬಿಯಾ ಮಹಾಸಮುದ್ರದಲ್ಲಿ ಸುಮಾರು 150 ಅಡಿಯ ಆಳದಲ್ಲಿ ದ್ವಾರಕಾ ಅಂತ ನಗರ ಇದೆ. ನಾನು ಈಗಾಗಲೇ ಹೇಳಿರೋ ಹಾಗೆ ಅದು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಕಂದ. ಖಂಡಿತವಾಗ್ಲೂ ನೀನು ನನಗೆ ಇಂಟರ್ನೆಟ್ಟಲ್ಲಿ ದ್ವಾರಕಾ ನಗರ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಇಂಟರ್ನೆಟ್ ಎಲ್ಲ ಬ್ರೌಸ್ ಮಾಡೋಕ್ಕೆ ಬರುತ್ತೆ ಅಲ್ವಾ? ಸೊ ಒಂದಲ್ಲ ಒಂದಿನ ನನಗೆ ಅದನ್ನು ತೋರಿಸು, ನಾವು ಅದನ್ನು ಕಣ್ತುಂಬಿಸ್ಕೊಳ್ಳೋಣ. ಶೋರ್ ಅಜ್ಜಿ, ನಾನು ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಿ ನಿಮಗೆ ದ್ವಾರಕಾ ನಗರ ಈಗ ಹೇಗಿದೆ ಅಂತ ತೋರಿಸ್ತೀನಿ, ಆಯ್ತಾ? ಆದ್ರೆ ಅಜ್ಜಿ, ಕೃಷ್ಣದ್ದು ಮಥುರಾ ನಗರ ಅಲ್ವಾ? ದ್ವಾರಕಾ ನಗರಕ್ಕೂ ಮಥುರಾಗೂ ಸಂಬಂಧ ಹೇಗೆ? ಅದನ್ನ ನನಗೊಂಚೂರು ಹೇಳ್ತೀರಾ? ಖಂಡಿತ ಸಿಂಬು, ಪುರಾತನ ನಗರಗಳಲ್ಲಿ ಈ ದ್ವಾರಕಾ ನಗರ ಕೂಡ ಒಂದಾಗಿದೆ. ಇದು ಶ್ರೀಕೃಷ್ಣನ 4 ಧಾಮಗಳಲ್ಲಿ ಒಂದು. ಕೃಷ್ಣನು ಮಥುರೆಯಲ್ಲಿ ಯುದ್ಧವನ್ನ ಪರಿತ್ಯಜಿಸಿ ಮಥುರಾದಿಂದ ದ್ವಾರಕೆಗೆ ಬಂದು ನೆಲೆಸಿರ್ತಾನೆ. ಇದು ಒಕ ಮಂದಿರದ ಸಮೀಪದಲ್ಲಿದೆ. ಇಲ್ಲಿ ಶ್ರೀಕೃಷ್ಣ ತನ್ನ ಜೀವನದ ಉಳಿದ ಸಮಯವನ್ನ ಕಳೀತಾನೆ. ಹಾಗೆ ಶ್ರೀಕೃಷ್ಣನ ಈ ಭೂಮಿವಾಸ ಅಂತ್ಯವಾದ ನಂತರ ಈ ನಗರ ಮುಳುಗಿತು ಅಂತ ಹೇಳಲಾಗಿದೆ. ಹೌದಾ? ಓಕೆ ಅಜ್ಜಿ, ಆದ್ರೆ ದ್ವಾರಕಾ ಅಂದ್ರೆ ಅರ್ಥ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸಿಂಬು, ದ್ವಾರಕಾ ಅನ್ನೋದು ಸಂಸ್ಕೃತದ ದ್ವಾರ ಎಂಬ ಪದದಿಂದ ಹುಟ್ಕೊಂಡಿದೆ. ದ್ವಾರ್ ಅಂದ್ರೆ ಬಾಗ್ಲು ಅಂತ ಅರ್ಥ. ಇದು ಬ್ರಹ್ಮನ ಬಾಗ್ಲು ಅಂತ ಕರೆಯಲಾಗುತ್ತೆ. ಈ ದ್ವಾರಕಾ ಶ್ರೀಕೃಷ್ಣನ ಸ್ಥಳವಾಗಿದ್ದು ಹಲವು ಅದ್ಭುತ ಧಾರ್ಮಿಕ ರಹಸ್ಯಗಳನ್ನ ಹೊಂದಿದ ಸ್ಥಳವಾಗಿದೆ. ದ್ವಾರಕಾದ ಶ್ರೀಕೃಷ್ಣನಲ್ಲಿ 2 ದ್ವಾರಗಳಿದೆಯಂತೆ. ಗೋಮತಿ ನದಿಯ ಸಮುದ್ರದೆಡೆಗೆ ಹರಿದು ಸೇರುವ ಸಂಗಮವನ್ನ ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಈ ದ್ವಾರಕಾದಲ್ಲಿ ವಸುದೇವ, ದೇವಕಿ, ಬಲರಾಮ, ರೇವತಿ, ಸುಭದ್ರ, ರುಕ್ಮಿಣಿ, ಜಾಂಬಾವತಿ ಹಾಗೂ ಸತ್ಯಭಾಮರ ಮೂರ್ತಿಗಳನ್ನ ಕೂಡ ನಾವು ಕಾಣಬಹುದು ಸಿಂಬು. ಹಾಗೆಯೇ ಪ್ರಧಾನಿ ಮೋದಿಜಿ ಅಂಕಲ್ ಅವರು ಈ ದೇವಾಲಯಕ್ಕೆ ಭೇಟಿ ನೀಡಿರೋದ್ರಿಂದ ಈಗ ಕೃಷ್ಣನ ಭಕ್ತರು ಈ ದೇವಾಲಯವನ್ನ ದರ್ಶನ ಪಡೆಯೋದಕ್ಕೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೌದಾ? ನನಗೂ ಇವಾಗ ಈ ದೇವಾಲಯವನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅಜ್ಜಿ. ನನಗೆ ಇದನ್ನ ನೋಡೋದಕ್ಕೆ ತುಂಬಾ ಕಾತರ ಆಗ್ತಾ ಇದೆ. ನಾನು ಇವಾಗಲೇ ಹೋಗಿ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡಿ ಈ ದ್ವಾರಕಾ ನಗರವನ್ನ ಕಣ್ತುಂಬಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಇದನ್ನ ತೋರಿಸ್ತೀನಿ. ನನಗೆ ಈ ಮಾಹಿತಿಯನ್ನ ನೀವು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅಜ್ಜಿ. ತುಂಬಾ ತುಂಬಾ ಥ್ಯಾಂಕ್ಸ್. ಖಂಡಿತ ಸಿಂಬು, ನಾನು ಈ ದೇವಾಲಯವನ್ನ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು.